ದೇಶದ ಅತಿದೊಡ್ಡ ರಾಬರಿ ಪ್ರಕರಣ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ನಾಪತ್ತೆಯಾದ 100 ಕೋಟಿ ರೂಪಾಯಿ ಹಣ ಕಾಂಗ್ರೆಸ್ಗೆ ಸೇರಿದ್ದು ಅಂತ ಬಿಜೆಪಿಗೆ ಸೇರಿದ್ದು ಅಂತ ಕಾಂಗ್ರೆಸ್ ನಾಯಕರು ಕಿತ್ತಾಟಕ್ಕಿಳಿದಿದ್ದಾರೆ. ಅಸಲಿಗೆ ಆ ಹಣ ಯಾವ ಪಕ್ಷದ್ದು? ರಾಜಕೀಯ ಜಟಾಪಟಿ ಯಾಕೆ ನಡೀತಾ ಇದೆ? ಬನ್ನಿ ನೋಡೋಣ. ಬಗೆದಷ್ಟು ಬಯಲಾಗ್ತಿದೆ ದೇಶದ ಅತಿದೊಡ್ಡ ರಾಬರಿ ರಹಸ್ಯ. 400 ಕೋಟಿ ಹಣ ಆ ಪವರ್ಫುಲ್ ರಾಜಕಾರಣಿಗೆ ಸೇರಿದ್ದ. ಕಂಟೈನರ್ನಲ್ಲಿದ್ದ ದುಡ್ಡು ಕಾಂಗ್ರೆಸ್ನವರದ್ದು, ಬಿಜೆಪಿಯವರದ್ದು. ಚೋರ್ಲಾ ಘಾಟ್ ಬಳಿಯ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಬಗೆದಷ್ಟು ಬಯಲಾಗ್ತಿದೆ. ಲೂಟಿಯಾದ ಹಣ ಪ್ರಭಾವಿ ರಾಜಕಾರಣಿಗೆ ಸೇರಿದ್ದಾಗಿರಬಹುದು ಎಂಬ ವಿಚಾರ ಈಗ ಸಂಚಲನ ಸೃಷ್ಟಿಸಿದೆ. ಹಣ ಇದ್ದ ಕಂಟೈನರ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಈ ದರೋಡೆ ನಿಜವೋ ಕಟ್ಟುಕತೆಯೋ ಅನ್ನೋದು ನಿಗೂಢವಾಗಿದೆ. ಸದ್ಯ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು, ಇದರ ನಡುವೆ ರಾಬರಿ ವಿಚಾರಕ್ಕೆ ರಾಜಕೀಯ ಜಟಾಪಟಿ ಜೋರಾಗ್ತಿದ್ದು, ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪಗಳು ತಾರಕಕ್ಕೇರಿದೆ. $400 ಕೋಟಿ ರಾಬರಿಯಾದ ಹಣಕ್ಕೆ ಗುಜರಾತ್, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಿಗೆ ಲಿಂಕ್ ಇದೆ. ಈ 3 ರಾಜ್ಯಗಳಲ್ಲೂ ಯಾವ ಸರ್ಕಾರ ಇದೆ? ಗುಜರಾತ್ನಲ್ಲಿ ಬಿಜೆಪಿ 25 ವರ್ಷಗಳಿಂದ ಸರ್ಕಾರ ನಡೆಸುತ್ತಿದೆ. ಮಹಾರಾಷ್ಟ್ರದಲ್ಲಿ ಹಾಗೂ ಗೋವಾದಲ್ಲಿಯೂ ಅವರದ್ದೇ ಸರ್ಕಾರ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರೆ, ಇಷ್ಟು ದಿನ ಯಾಕೆ ಈ ವಿಷಯವನ್ನ ಫಡ್ನವೀಸ್ ಗೌಪ್ಯವಾಗಿ ಇಟ್ಟಿದ್ರು? ಮಹಾರಾಷ್ಟ್ರ ಹಾಗೂ ಗೋವಾ ಸರ್ಕಾರಗಳು ದೇಶದ ಜನರಿಗೆ ಉತ್ತರವನ್ನ ನೀಡಬೇಕು. ನಮ್ಮ ಸರ್ಕಾರಕ್ಕೆ ಬೆರಳು ಮಾಡಿ ತೋರಿಸುವ ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದು ಈಶ್ವರ್ ಖಂಡ್ರೆ ಕೇಸರಿ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. 3ರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರ 25 ವರ್ಷದಿಂದ ಇದೆ. ಕಳೆದ 10-15 ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ. ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ ನೋಡಿ. ಮೊದಲು ಇದು ಗೋವಾದಿಂದ ಬಂತು, ಮಹಾರಾಷ್ಟ್ರದಿಂದ ಬಂತು. ಇವತ್ತು ಅಂದ್ರೆ ಗೋವಾದವರು ಭಾಗಿಯಾಗಿದ್ದಾರೆ, ಮಹಾರಾಷ್ಟ್ರದವರು ಭಾಗಿಯಾಗಿದ್ದಾರೆ. ಯಾಕೆ ಮುಚ್ಚಿಕ್ಕಿದ್ರು? ಎಷ್ಟು ದಿವಸ ಏನಾಗಿತ್ತು ಅವರಿಗೆ? ತನಿಖೆಗೆ ಹೆಂಗ ಆದೇಶ ಮಾಡ್ತಾ ಇದ್ದಾರೆ? ಇನ್ನು ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಪ್ರತಿಯಾಗಿ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲಾ ಚುನಾವಣೆಗೂ ಕಾಂಗ್ರೆಸ್ ಕರ್ನಾಟಕದಿಂದಲೇ ಹಣ ಕಳಿಸ್ತಾ ಇದೆ. ಕಾಂಗ್ರೆಸ್ಗೆ ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲಿ 3 ಕಾಸಿಲ್ಲ. ಕರ್ನಾಟಕದಲ್ಲಿ ಲೂಟಿ ಮಾಡಿ ಬೇರೆ ರಾಜ್ಯದ ಚುನಾವಣೆಗೆ ಹಣ ಕಳಿಸ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ. ಎಲ್ಲ ಚುನಾವಣೆಗಳಿಗೂ ಕಾಂಗ್ರೆಸ್ಸು ಕರ್ನಾಟಕದಿಂದಲೇ ಹಣ ಕಳಿಸೋದು. ಈಗ ಯಾಕೆಂದ್ರೆ ತೆಲಂಗಾಣ ಮತ್ತೆ ಹಿಮಾಚಲ ಪ್ರದೇಶದಲ್ಲಿ 3 ಕಾಸಿಲ್ಲ ಅವ್ರಿಗೆ. ಇಲ್ಲಿ ಲೂಟಿ ಮಾಡ್ತಿದ್ದಾರೆ. ನಿಮಗೆ ಗೊತ್ತಿರಬಹುದು, ಈ ಶಕ್ತಿ ಯೋಜನೆಯಲ್ಲಿ ಇದರಲ್ಲಿ ಗೃಹಲಕ್ಷ್ಮಿ 5,000 ಕೋಟಿ ನುಂಗಿದ್ದಾರೆ ಅಂತೇಳಿ ಸದನದಲ್ಲಿ ಮಾತುಕತೆ ಕೊಟ್ಟುಬಿಟ್ಟಿದ್ದೀವಿ ಅಂದ್ರು. ಅದಾದ್ಮೇಲೆ ಹಾಗೇ ಇಲ್ಲ. ಅದು ಮಹಾರಾಷ್ಟ್ರಕ್ಕೆ ಕರ್ನಾಟಕದಿಂದ ಇಲ್ಲಿಂದ ಹೋಗ್ಲಿ, ಬಿಜೆಪಿ ಗೌರ್ಮೆಂಟ್ ಇದೆ ಸರ್ ಅಲ್ಲಿ. ನಾನು ಹೇಳೋದು, ಇಲ್ಲಿಂದ ಹೋದ್ರು ಕಾಂಗ್ರೆಸ್ನವರು ಮಾಡ್ತಿರ್ತಕ್ಕಂಥದ್ದು. ಒಟ್ಟಾರೆ ಚೋರ್ಲಾ ಘಾಟ್ನಲ್ಲಿ ದರೋಡೆಯಾಗಿರುವ 100 ಕೋಟಿ ರೂಪಾಯಿ ವಿಚಾರ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದ್ದು, ಆಡಳಿತ ವಿರೋಧ ಪಕ್ಷದ ನಾಯಕರು ರಾಬರಿ ಬಗ್ಗೆ ರಾಜಕೀಯಕ್ಕಿಳಿದಿದ್ದಾರೆ. ಹೀಗಾಗಿ ಈ ಹಣ ಯಾವ ಪಕ್ಷಕ್ಕೆ ಸೇರಿದ್ದು, ಯಾವ ನಾಯಕರಿಗೆ ಸೇರಬೇಕಿತ್ತು ಅನ್ನೋದು ತನಿಖೆ ಬಳಿಕವಷ್ಟೇ ತಿಳಿಯಬೇಕಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.